4 ಜನ ಕಾರ್ಮಿಕರು ಅನುಮಾನಾಸ್ಪದ ಸಾವು. ಮುತ್ಸೇಂದ್ರ ಗ್ರಾಮದಲ್ಲಿ ಸಾವು ಕಂಡು ಬೆಚ್ಚಿಬಿದ್ದ ಜನ. ಬಾಡಿಗೆ ಮನೆಯಲ್ಲಿ ವಾಸವಿದ್ದ 4 ಜನ ಅಸ್ಸಾಂ ಮೂಲದ ಕಾರ್ಮಿಕರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಪೊಲೀಸ್ ಠಾಣೆ ವ್ಯಾಪ್ತಿಯ ಮುತ್ಸೇಂದ್ರ ಗ್ರಾಮದಲ್ಲಿ ನಡೆದಿದೆ. ಇನ್ನು ಮೃತಪಟ್ಟವರನ್ನ 25 ವರ್ಷದ ಕೋಗೇಶ್ವರ್, 24 ವರ್ಷದ ನಿರೇಂದ್ರನಾಥ್, 20 ವರ್ಷದ ಧನಂಜಯ್ ಹಾಗೂ 25 ವರ್ಷದ ಡಾಕ್ಟರ್ ಟೈಡ್ ಎಂದು ತಿಳಿದು ಬಂದಿದೆ. ಈ 4 ಜನರು ಕೂಡ ಕೊಕೊಕೋಲಾ ವೇರ್ಹೌಸ್ನಲ್ಲಿ ಕೆಲಸ ಮಾಡ್ತಾ ಇದ್ರು ಎನ್ನಲಾಗಿದೆ. ಇವರೆಲ್ಲರೂ ಕೂಡ ಮುತ್ಸೇಂದ್ರ ಗ್ರಾಮದಲ್ಲಿ ಚೋಟಾ ಸಾಬ್ ಎನ್ನುವವರಿಗೆ ಸೇರಿದ ಲೇಬರ್ ಶೆಡ್ನಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು. ಸೂಲಿಬೆಲೆ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. 4 ಜನರ ಸಾವಿಗೆ ನಿಖರ ಕಾರಣ ಇನ್ನೂ ಸ್ಪಷ್ಟವಾಗಿಲ್ಲ. ಈ ಸಂಬಂಧ ಸೂಲಿಬೆಲೆ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರೆಸುತ್ತಿದ್ದಾರೆ. ಇನ್ನು ಈ ಕುರಿತಾಗಿ ಕೆಲ ಕಾರ್ಮಿಕರು ಮಾತನಾಡಿ, ಆ 4 ಜನ ಕೂಡ ಅಸ್ಸಾಂನಿಂದ ಬಂದು ಇಲ್ಲಿ ಕೊಕೊಕೋಲಾ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಇವರೆಲ್ಲರೂ ಕೂಡ ಚೋಟಾ ಸಾಬ್ ಎನ್ನುವವರ ಮನೆಯಲ್ಲಿ ಬಾಡಿಗೆಗಿದ್ರು. ಕೆಲಸ ಮುಗಿಸಿ 4 ಜನ ಕೂಡ ರೂಮಿಗೆ ಹೋಗಿದ್ದಾರೆ. ಅಲ್ಲಿ ಏನಾಗಿದೆಯೋ ಗೊತ್ತಿಲ್ಲ. ಆದ್ರೆ ಸೆಕೆಂಡ್ ಶಿಫ್ಟ್ ಮುಗಿಸ್ಕೊಂಡು ಬಂದ ಇನ್ನೊಬ್ಬ ಕಾರ್ಮಿಕ ಕದ ತಟ್ಟಿದ್ದಾನೆ. ಆದ್ರೆ ಯಾರೂ ಬಾಗಿಲನ್ನ ತೆಗೆದಿಲ್ಲ. ಒಳಗಡೆಯಿಂದ ಸುಟ್ಟ ವಾಸನೆ ಬಂದಿದೆ. ಕೂಡ್ಲೆ ಬಾಗಿಲನ್ನ ಒಡೆದು ನೋಡಿದ್ರೆ 4 ಜನರು ಕೂಡ ಸಾವನ್ನಪ್ಪಿದ್ದಾರೆ. ಕೂಡಲೇ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಒಳಗಡೆ ಏನಾಗಿದೆಯೋ ಗೊತ್ತಿಲ್ಲ. ಪೊಲೀಸರ ತನಿಖೆಯಿಂದ ಮಾತ್ರ ತಿಳಿದು ಬರಬೇಕಾಗಿದೆ ಎಂದಿದ್ದಾರೆ. ಇದು ಈ ಮುತ್ಸೇಂದ್ರ ಅಂತ ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಇದು ಏನಾಗಿದೆ ಅಂದರೆ 4 ಜನ ಹುಡುಗರು, ಇದು ಅಸ್ಸಾಂ ಊರು, ಅವರು ಒಳಗಡೆ ಇದ್ದಾರೆ. 4 ಜನ. ಏನಾಗಿದೆ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಅದು ಇನ್ನೊಬ್ಬ ನೈಟ್ ಶಿಫ್ಟ್, ಸೆಕೆಂಡ್ ಶಿಫ್ಟ್ ಕೆಲ್ಸಕ್ಕೆ ಹೋಗಿರೋನು ರಾತ್ರಿ ಬಂದು ನೋಡಿದಾಗ ಗೊತ್ತಾಗಿರೋದು. ನಮ್ಮ ಮಾಹಿತಿ ಏನು ಅಂತ ಇನ್ನೂ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ. ಏನರಿಂದ ಸಾವಾಗಿದೆ ಅಂತಲೂ ಗೊತ್ತಿಲ್ಲ. ಇವಾಗ ಅದು ತನಿಖೆ ಮಾಡ್ತಾ ಇದ್ದಾರೆ. ಈ ಮಾಹಿತಿ ಹೆಂಗೆ ಗೊತ್ತಾಯಿತು ಗ್ರಾಮಸ್ಥರಿಗೆ ಹೆಂಗೆ ಗೊತ್ತಾಯಿತು ಅಂದರೆ, ಅವರು ಸೆಕೆಂಡ್ ಶಿಫ್ಟ್ ಕೆಲಸಕ್ಕೆ ಮುಗಿಸ್ಕೊಂಡು ಬಂದು ಅವನು ಓನರ್ಗೆ ಇನ್ಫಾರ್ಮ್ ಮಾಡಿದ್ದಾನೆ. ಓನರು ನಮ್ಮ ಊರಲ್ಲಿ ದೊಡ್ಡವ್ರಿಗೆಲ್ಲ ಇನ್ಫಾರ್ಮ್ ಮಾಡಿ ಕರೆಸಿ ಅವಾಗ ಬಂದು ನಾವು ನೋಡಿದಾಗ ಏನಿದ್ದಿಲ್ಲ, ಅಲ್ಲಿ ಸ್ಟವ್ ಅದೆಲ್ಲ ಆಫ್ ಮಾಡಿದ್ರು ಅವರೇನೆ. ಅವನು ಸೆಕೆಂಡ್ ಶಿಫ್ಟಿಂದ ಮುಗಿಸ್ಕೊಂಡು ಬಂದಿರೋನೇ ಅವನೇ ಆಫ್ ಮಾಡಿ ಅವನೇ ಎಲ್ಲ ಕ್ಲಿಯರ್ ಮಾಡಿದ್ದ. ನಾವು ಬರೋಕ್ಕೆ ನೋಡೋರಲ್ಲಿ ಎಲ್ಲ ಬಾಡಿಗೆ ಬಿದ್ದಿತ್ತು. ಅದನ್ನು 4 ಜನ ಇದ್ದರು. ಟೋಟಲ್ ರೂಮಲ್ಲಿ 5 ಜನ ಇರೋದವರು. ಅವ್ನು 4 ಜನ ನೈಟ್ ಶಿಫ್ಟ್ ಹೋಗ್ಬೇಕಿತ್ತು ರಾತ್ರಿ ಕೆಲ್ಸಕ್ಕೆ ಹೋಗಿಲ್ಲ. ಅವರು ಕೆಲಸದವರು ಫೋನ್ ಮಾಡಿದ್ದಾರೆ, ಇವ್ರು ಫೋನ್ ರಿಸೀವ್ ಮಾಡಿಲ್ಲ. ಮತ್ತು ಅವರು ಬಂದಿದ್ದಾರೆ, ಯಾರು ಸೆಕೆಂಡ್ ಶಿಫ್ಟ್ ಮುಗಿಸ್ಕೊಂಡು ಬಂದು ಅವ್ನು ನೋಡಿದಾಗ ಹಿಂಗೆ ಘಟನೆ ಆಗಿರೋದಕ್ಕೆ ಇವ್ರಿಗೆ ಗ್ಯಾಸ್ ಆನಲ್ಲೇ ಇತ್ತು. 2 ಅವರ್ ಆನಲ್ಲೇ ಇದೆ ಗ್ಯಾಸ್. ಅದು ಇವನು ಬಂದು ಆಫ್ ಮಾಡಿದ್ರು. ಫುಲ್ ಹೊಗೆ ಎಲ್ಲ ತುಂಬ್ಕೊಂಡ್ಬಿಟ್ಟಿತ್ತು ಅಂತ ರೂಮಲ್ಲಿ. ಫುಲ್ ಸ್ಮೋಕ್ ಇತ್ತು, ಹೊಗೆ ಎಲ್ಲ ಇತ್ತು. ಅದೇ ಅಂದರೆ ಅನ್ನ ಬೆಂದು ಸೀದೋಗಿ ಹೊಗೆ ಬಂದಿರೋದು. ಫುಲ್ ಸ್ಮೋಕ್ ತುಂಬ್ಕೊಂಡ್ಬಿಟ್ಟಿದೆ. ಅದು ಏನಾಗಿದೆ ಅಂತ ಗೊತ್ತಿಲ್ಲ. ಅದು ಯಾಕೆ ಹಂಗಾಗಿದೆ ಗೊತ್ತಿಲ್ಲ. ತನಿಖೆ ಮಾಡಿದ್ಮೇಲೆ ಗೊತ್ತಾಗುತ್ತೆ ಏನಕ್ಕೆ ಹಂಗಾಗಿದೆ ಅಂತ. ರಾತ್ರಿ 4 ಜನ ರೂಮಲ್ಲಿ ಬಾಗಿಲು ಹಾಕ್ಕೊಂಡಿದ್ದಾರೆ. ಬಾಗಿಲು ಹಾಕ್ಕೊಂಡು ಅಡುಗೆ ಮಾಡೋಕ್ಕೆ ರೈಸ್ ಸಿಕ್ಕಿದ್ದಾರೆ. ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇನ್ನೊಬ್ಬ ಸೆಕೆಂಡ್ ಶಿಫ್ಟ್ ಹೋಗಿ ಬಂದಮೇಲೆ ಅವ್ನ ರೂಮ್ ಓಪನ್ ಮಾಡೋಕ್ಕೆ ನೋಡಿದ್ದಾನೆ, ಆಗಿಲ್ಲ. ಅವಾಗ ನೋಡಿ ಅವ್ನು ನೀರೆಲ್ಲ ಹಾಕಿದ್ದಾನೆ. ನೀರು ಹಾಕಿ ಅವ್ನಿಗೆ ಭಯ ಆಗಿದೆ. ರೂಮ್ ಬಾಗಿಲು ಹೊಡೆದು ಒಳಗಡೆ ಹೋಗಿ ನೋಡಿದ್ದಾನೆ. ನೋಡ್ತಾನೆ ಡೆತ್ ಆಗಿದ್ದಾರೆ 4 ಜನನು. ಅವಾಗ ಅವನು ಓನರ್ಗೆ ಇನ್ಫಾರ್ಮ್ ಮಾಡಿದ್ದಾನೆ. ಬಾಡಿಗೆ ಮನೆ ಓನರ್ ಏನೇನೋ ಅವ್ನಿಗೆ ಇನ್ಫಾರ್ಮ್ ಮಾಡಿದ್ದಾನೆ. ಇನ್ಫಾರ್ಮ್ ಮಾಡಿ ಅವನು ಓನರ್ ಬಂದು ನೋಡಿ ಅವನು ಊರಲ್ಲಿ ಹೇಳಿದ್ದಾನೆ. ಅವರು ಪಂಚಾಯತಿ ಮೆಂಬರ್ಗೆಲ್ಲ ಹೇಳಿ ಅವರೆಲ್ಲ ಬಂದು ಪೊಲೀಸರಿಗೆ ಫೋನ್ ಮಾಡಿ, ಪೊಲೀಸರು ಎಷ್ಟು ಗಂಟೆಗೆ 11:30ಗೆ ಬಂದಿದ್ದಾರೆ. 12 ಗಂಟೆ ಸೂಲಿಬೆಲೆ ಸ್ಟೇಷನ್ ಅವ್ರು ಬಂದಿದ್ದಾರೆ. ಎಲ್ಲ ಬಂದು ಮಾಜರ್ ಮಾಡಿ, DYSP ಎಲ್ಲ ಬಂದು ಮಾಜರ್ ಮಾಡಿ ಅವ್ರನ್ನ MVJ ಹಾಸ್ಪಿಟ್ಲಿಗೆ ಬಾಡಿ ಶಿಫ್ಟ್ ಮಾಡಿದ್ದಾರೆ. 4 ಗಂಟೆ 5 ಗಂಟೆ ಶಿಫ್ಟ್ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿದ್ರು. ಒಟ್ನಲ್ಲಿ ಈ ಅಸ್ಸಾಂ ಮೂಲದ 4 ಜನರ ಸಾವಿನ ಸುತ್ತ ಅನುಮಾನ ಮೂಡಿದ್ದು, ಸಾವಿಗೆ ನಿಜವಾದ ಕಾರಣವಾದ್ರೂ ಏನು ಎಂಬುದು ಪೊಲೀಸರ ತನಿಖೆಯಿಂದ ಮಾತ್ರ ತಿಳಿದು ಬರಬೇಕಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.